ಹಲ್ಲೆಲೂಯ. ನಾನು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗ ನಿನ್ನೆ ದಿನದಲ್ಲಿ ದೇವರು ನಿಮಗೆ ಹೇಳುವುದಕ್ಕೆ, ನಿಮಗೆ ತಿಳಿಸುವುದಕ್ಕೆ, ನಿಮ್ಮನ್ನು ಧೈರ್ಯಪಡಿಸುವುದಕ್ಕೆ ಒಂದು ಮಾತನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯ. ಕೀರ್ತನೆಗಳು 91ನೇ ಅಧ್ಯಾಯ ನಿಮ್ಮನ್ನು ನೋಡಿ ಹೇಳಲಿಕ್ಕಾಗಿ ದೇವರು ಕೊಟ್ಟಂತ ವಾಕ್ಯ ಭಾಗ. ಕೀರ್ತನೆ 91ನೇ ಅಧ್ಯಾಯ 9 ಮತ್ತು 10ನೇ ವಚನ. ಯೆಹೋವನೇ ನನ್ನ ಶರಣನು, ಪರಾತ್ಪರನನ್ನು ನಿವಾಸ ಸ್ಥಾನ ಮಾಡಿಸಿಕೊಂಡಿದ್ದೀಯಲ್ಲ. ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ದೇವರ ವಾಕ್ಯವು ಆಶೀರ್ವದಿಸಲ್ಪಡಲಿ. ಸ್ವಾಮಿ ನಿಮ್ಮನ್ನು ನೋಡಿ ಒಂದು ಮಾತನ್ನ ಹೇಳುವುದಕ್ಕೆ ಮತ್ತೆ ನಿಮ್ಮನ್ನು ಧೈರ್ಯಪಡಿಸುವುದಕ್ಕೆ ಕರ್ತನು ನನ್ನನ್ನು ಇಲ್ಲಿ ನಿಲ್ಲಿಸಿದ್ದಾನೆ. ನಿಮ್ಮನ್ನು ನೋಡಿ ಹೇಳುವುದಕ್ಕಾಗಿ ಈ ಮಾತನ್ನು ಕೊಟ್ಟಿದ್ದಾನೆ. ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗೂಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ ಹೇಳು ಎಂಬುದಾಗಿ ಕರ್ತನು ನಿಮ್ಮನ್ನು ನೋಡಿ ಹೇಳುವುದಕ್ಕಾಗಿ ಮಾತುಗಳನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯ. ನಂಬುವವರು ಸ್ವೀಕರಿಸಿಕೊಳ್ಳ್ರಿ. ಕರ್ತನು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ. ಸಭೆ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ. ಪ್ರಿಯ ದೇವ ಜನರು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ. ಅಯ್ಯ ಅಮ್ಮ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ. ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗೂಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ. ಹಲ್ಲೆಲೂಯ. ಯಾಕೆ ಯಾವ ಕೇಡು ನನಗೆ ಸಂಭವಿಸದು, ಯಾಕೆ ಉಪದ್ರವವು ನನ್ನ ಸಮೀಪಕ್ಕೆ ಬಾರದು ಎಂಬುದಾಗಿ ಹೇಳೋದಾದ್ರೆ 9ನೇ ವಚನ. ಯೆಹೋವನೇ ನನ್ನ ಶರಣನು, ಪರಾತ್ಪರನ ನಿವಾಸ ಸ್ಥಾನ ಮಾಡಿಸಿಕೊಂಡಿದೆಯಲ್ಲ. ಅಂದ್ರೆ ಯೇಸು ಕ್ರಿಸ್ತನನ್ನ ನಂಬಿದ್ದೀಯಲ್ಲ, ಯೇಸುವನ್ನ ಸ್ವಂತ ರಕ್ಷಕನಾಗಿ ನೀನು ಅಂಗೀಕರಿಸಿಕೊಂಡಿದ್ದೀಯಲ್ಲ, ಯೇಸು ನಿನ್ನ ಹೃದಯದಲ್ಲಿದ್ದಾನಲ್ಲ, ಯೇಸುವಿನ ಬಳಿಯಲ್ಲಿ ಬಂದು ಯಥಾರ್ಥವಾಗಿ ಪ್ರಾರ್ಥಿಸ್ತಿದೆಯಲ್ಲ, ಆತನ ಮೊರೆ ಇಡ್ತಿದೆಯಲ್ಲ, ಆತನ ಆಶ್ರಯದಲ್ಲಿ ಓಡಿ ಬಂದಿದೆಯಲ್ಲ, ಅದಕ್ಕೆ ಸ್ವಾಮಿ ನಿನ್ನ ನೋಡಿ ಹೇಳ್ತಿದ್ದಾನೆ. ನೀನು ಕಳವಳದಲ್ಲಿರ್ಬೋದು, ಚಿಂತೆಯಲ್ಲಿರ್ಬೋದು, ಆತಂಕದಲ್ಲಿರ್ಬೋದು, ಭಯದಲ್ಲಿರ್ಬೋದು, ಅನೇಕ ಕೆಟ್ಟ ಸುದ್ದಿಗಳನ್ನ ನೀನು ಕೇಳ್ತಾ ಇರ್ಬೋದು. ದೇವರು ನಿನ್ನ ನೋಡಿ ನಿನ್ನ ಹೃದಯವು ಗಲಿಬಿಲಿ ಆಗಿರೋ ಹೃದಯವನ್ನು ನೋಡಿ, ಕಲಕಿರುವ ನಿನ್ನ ಮನಸ್ಸನ್ನು ನೋಡಿ ಸ್ವಾಮಿ ಹೇಳ್ತಿದ್ದಾನೆ, ಭಯ ಪಡಬೇಡ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವಗಳು ನಿನ್ನ ಗೂಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ ಕರ್ತನೆ ಹೇಳ್ತಿದ್ದಾನೆ. ಹಲ್ಲೆಲೂಯ. ದೇವಜನರಾದ ನಾವುಗಳು ದೇವರು ಹೇಳಿದಂಥ ಮಾತಿನ ಮೇಲೆ ವಿಶ್ವಾಸ ಇಡಬೇಕು. ಒಂದು ವೇಳೆ ನೀವು ಕಳವಳದಲ್ಲಿ ಬಂದಿರ್ಬೋದು, ಅನೇಕ ವಿಧವಾದ ಸುದ್ದಿಗಳು ನೀವು ಕೇಳ್ತಾ ಇರ್ಬೋದು, ಅನೇಕ ವಿಧವಾದ ಭಯಪಡಿಸುವಂಥ ಸುದ್ದಿಗಳು ನಿಮ್ಮ ಜೀವಿತಗಳ ಮೇಲೆ ಆಕ್ರಮಣ ಮಾಡ್ತಾ ಇರ್ಬೋದು. ಒಂದು ವೇಳೆ ನೀವು ಭವಿಷ್ಯದ ಭವಿಷ್ಯ ಹೆಂಗಿರ್ತದಪ್ಪ, ಭವಿಷ್ಯಗಳ ಬಗ್ಗೆ ಸುದ್ದಿಗಳನ್ನ ಕೇಳಿ ಆತಂಕದಲ್ಲಿರ್ಬೋದು, ಆರೋಗ್ಯ ಸಮಸ್ಯೆಗಳಲ್ಲಿ ಇದ್ದವರಾಗಿದ್ದೇನೆ, ಸುದ್ದಿಗಳು ಕೇಳಿ ಡಾಕ್ಟ್ರೇ ಹೇಳ್ಬಿಟ್ರು, ವೈದ್ಯರೇ ಹೇಳ್ಬಿಟ್ರು ನನಗೆ ಹಿಂಗೆ ಅಂತ ಹೇಳಿದ್ದೇನೆ, ಅಯ್ಯೋ ಏನಾಗ್ಬಿಡ್ತದೋ ಅಂತೇಳಿ ಆ ಸುದ್ದಿನ ಕೇಳಿ ನೀವು ಭಯಪಟ್ಟು ಬಂದಿರ್ಬೋದು. ಒಂದು ವೇಳೆ ಸಾಲದ ಸುದ್ದಿಗಳು ಕೇಳಿ ಭಯಪಟ್ಟಿರ್ಬೋದು, ಅಥವಾ ನಿಮ್ಮ ಕುಟುಂಬದ ಪರಿಸ್ಥಿತಿಗಳನ್ನ ನೋಡಿ, ನಿಮ್ಮ ಸಾಲಗಳು ನೋಡಿ, ನಿಮ್ಮ ಮತ್ತೆ ಕೆಲಸ ಕಾರ್ಯಗಳು ಇಲ್ಲದಂಥ ಪರಿಸ್ಥಿತಿಗಳನ್ನು ನೋಡಿ, ಇಕ್ಕಟ್ಟಾದ ಸುದ್ದಿಗಳನ್ನು ಕೇಳಿ ನೀವೊಂದು ವೇಳೆ ಕಳವಳ ಭಯಪಟ್ಟು ಬಂದಿರಬಹುದು. ಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗೂಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ. ಯೆಶಾಯನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 11ನೇ ವಚನದಿಂದ ನಾವು ಓದಿಕೊಳ್ಳೋದಾದ್ರೆ ಪ್ರೇರೆ, ಅಲ್ಲಿ ಇಸ್ರಾಯೇಲರಿಗೆ ವಿರೋಧವಾಗಿ, ಹಿಜ್ಕೀಯ ರಾಜನಿಗೆ ಮತ್ತು ದೇಶಕ್ಕೆ ವಿರೋಧವಾಗಿ ಅಶ್ಶೂರರ ರಾಜ ಯುದ್ಧಕ್ಕೆ ಬರ್ತಾನೆ. ಇಸ್ರಾಯೇಲ್ಗೆ ವಿರೋಧವಾಗಿ ಅಶ್ಶೂರರ ರಾಜ್ಯವು ದೊಡ್ಡ ಸೈನ್ಯವನ್ನು ಕಟ್ಟಿಕೊಂಡು ಯುದ್ಧಕ್ಕೆ ಬರುವುದಕ್ಕಾಗಿ ಆ ದೇಶದ ಇಸ್ರಾಯೇಲ್ ದೇಶದ ರಾಜನಾದಂಥ ಹಿಜ್ಕೀಯ ರಾಜನಿಗೆ ಮತ್ತು ಅವನ ಸೈನ್ಯಾಧಿಪತಿಗಳಿಗೆ ಒಂದು ಸಂದೇಶವನ್ನು ಕಳಿಸ್ತಾನೆ. ತನ್ನ ಸೈನ್ಯಾಧಿಪತಿ ಮೂಲಕವಾಗಿ ಆತನು ಬಂದು ಭಯಪಡಿಸುವಂಥ ಮಾತುಗಳನ್ನ ಮಾತನಾಡ್ತಾನೆ. 36ನೇ 11ನೇ ವಚನದಿಂದ ಓದ್ಕೊಂಡು ಬರುವಾಗ ಆಗ ಆ ಸೈನ್ಯಾಧಿಪತಿ ಬಂದು ಗೋಡೆ ಮೇಲೆ ಕೂತಿರುವಂಥ ಸಾಮಾನ್ಯ ಜನಗಳಿಗೆ ಆತನು ಏನಾಗ್ತೈತಿ, ಏನು ಸಂಭವಿಸ್ತೈತೆ, ಇವರೆಲ್ಲ ಯಾರು ಅಂತ ಹೇಳಿ ನೋಡಕ್ಕೆ ಬಂದಂಥ ಸಾವಿರಾರು ಜನಗಳಿಗೆ ಆತನು ನೋಡಿ ಮಾತನಾಡ್ತಿದ್ದಾನೆ. ಸಾಮಾನ್ಯ ಜನಗಳಿಗೆ, ನೀವು ಹಿಜ್ಕೀಯನ ಮಾತುಗಳನ್ನ ಕೇಳಬೇಡ್ರಿ, ಯಾಕೆಂತಂದ್ರೆ ಹಿಜ್ಕೀಯನು ನಿಮ್ಮನ್ನ ಮೋಸಗೊಳಿಸ್ತಾನೆ. ನೀವು ದೇವರನ್ನ ನಂಬ್ರಿ, ಯೇಸುವನ್ನ ನಂಬ್ರಿ, ನೀವು ಪ್ರಾರ್ಥನೆ ಮಾಡ್ರಿ, ನಿಮಗೆ ಯಾವ ಕೇಡುಗಳು ಸಂಭವಿಸಲ್ಲ, ಯಾವ ಉಪದ್ರವಗಳು ಸಂಭವಿಸಲ್ಲ. ಅಶ್ಶೂರದ ರಾಜ್ಯವು ಯುದ್ಧಕ್ಕೆ ಬರ್ತದೆ ಅಂತ ಸುದ್ದಿಗಳು ಕೇಳ್ತಾ ಇದ್ದೀರಿ. ಹಾಗಾಗಿ ಆ ದೇಶವನ್ನು ಎದುರಿಸುವಂತ ಸಾಮರ್ಥ್ಯವು ಶಕ್ತಿಯು ನಮಗಿಲ್ವಲ್ಲ, ಅಷ್ಟು ಸೈನಿಕರು ನಮಗಿಲ್ವಲ್ಲ, ಅಯ್ಯೋ ನಾವೆಲ್ಲ ಅಳಿದು ಹೋಗ್ತೀವೇನೋ, ನಮ್ಮ ಮಕ್ಕಳೆಲ್ಲ ಅಳಿದು ಹೋಗ್ತಾರೇನೋ, ನಾವು ಕುಟುಂಬ ಎಲ್ಲ ಕಳ್ಕೊಳ್ಬೇಕಾಗ್ತದೇನೋ ಎಂಬುದಾಗಿ ಆತನು
ಕಳವಳ ಪಡಬೇಡ್ರಿ, ನಿಮ್ಮ ನಂಬಿಕೆ ದೇವರ ಮೇಲಿರಲಿ, ನೀವು ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥಿಸ್ರಿ, ಖಂಡಿತ ದೇವರು ಹೇಗೋ ನಿಮ್ಮನ್ನು ಕಾಪಾಡ್ತಾನೆ, ಹೇಗೋ ನಿಮ್ಮನ್ನು ರಕ್ಷಿಸ್ತಾನೆ ಎಂಬುದಾಗಿ ಹಿಜ್ಕೀಯ ರಾಜ ಒಂದು ವೇಳೆ ಯೆಹೋವನ ಹೆಸರಿನಲ್ಲಿ ನಿಮಗೆ ಹೇಳಿದ್ರೆ ನೀವು ನಂಬಬೇಡ್ರಿ. ಯಾಕೆ ಅಂದರೆ ನಮ್ಮ ಅರಸನಿಗೆ ನಾವು ಅನೇಕ ಪಟ್ಟಣಗಳನ್ನ, ದೇಶಗಳನ್ನ ಯುದ್ಧ ಮಾಡಿ ಗೆದ್ಕೊಂಡು ಬರ್ತಾ ಇದ್ದೀವಿ. ಆ ದೇಶದಲ್ಲಿರುವಂಥ ಆ ದೇವತೆಗಳಾಗಲಿ, ಅಲ್ಲಿರುವಂಥ ಯಾವುದೇ ಶಕ್ತಿಗಳಾಗಲಿ, ಯಾವುದು ಕೂಡ ನಮ್ಮ ರಾಜ್ಯದಿಂದ, ನಮ್ಮ ರಾಜನ ಕೈಯಿಂದ ಆ ದೇಶವನ್ನು ಕಾಪಾಡಲಿಕ್ಕೆ ಆಗಲಿಲ್ಲ. ಅದೇ ಪ್ರಕಾರವಾಗಿ ನೀವು ಒಂದು ವೇಳೆ ದೇವರ ಮೇಲೆ ನಂಬಿಕೆ ಇಟ್ಟರೆ, ನಿಮ್ಮ ದೇವರಾಗಿರೋ ಯೆಹೋವನ ಮೇಲೆ ನಂಬಿಕೆ ಇಟ್ಟರೆ, ಯೆಹೋವನು ಕೂಡ ಈ ಪಟ್ಟಣವನ್ನು ರಕ್ಷಿಸಲಾರನು. ಆದ್ರಿಂದ ಎಲ್ಲ ಪಟ್ಟಣವನ್ನು ಹೇಗೆ ನಾವು ನಾಶ ಮಾಡಿ ಗೆದ್ದುಕೊಂಡು ಬಂದ್ವೋ ಅದೇ ರೀತಿಯಾಗಿ ಈ ಪಟ್ಟಣವನ್ನು ಕೂಡ ನಾವು ಗೆಲ್ಲುತ್ತೀವಿ, ನಮ್ಮ ಕೈಯಿಂದ ತಪ್ಪಿಸೋರು ಯಾರು ಇಲ್ಲ ಅಂತ ಹೇಳ್ತಿದ್ದಾನೆ. ಹಲ್ಲೆಲೂಯಾ. ಈ ಮಾತನ್ನು ಹೇಳುವಾಗ, ಈ ಮಾತನ ಸುದ್ದಿಯನ್ನು ಕೇಳಿದೊಡನೆ ಯಾವಾಗ ಜೀವ ಸ್ವರೂಪನಾದ ದೇವರ ನಾಮವನ್ನ ದೂಷಿಸಿದ್ನೋ ಆಗ ಹಿಜ್ಕೀಯ ರಾಜನ ಸೈನಾಧಿಪತಿಗಳು ಏನ್ ಮಾಡ್ತಿದ್ದಾರೆ, ಮಂತ್ರಿಗಳು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಹಿಜ್ಕೀಯನ ಬಳಿಗೆ ಏನಂತೆ ಹೋಗ್ತಿದ್ದಾರೆ. ಆ ಸೈನಾಧಿಪತಿ ಜೀವ ಸ್ವರೂಪನಾದ ದೇವರನ್ನ ಹೀಯಾಳಿಸಿದನ್ನ ಹೇಳುವಾಗ ರಾಜನು ಕೂಡ ತನ್ನ ಮೈಯಲ್ಲಿರೋ ಬಟ್ಟೆಗಳನ್ನ ಹರಿದುಕೊಂಡು ಅವನು ದೇವರ ಸಮ್ಮುಖಕ್ಕೆ ಹೋಗ್ತಿದ್ದಾನೆ. ಹಲ್ಲೆಲೂಯಾ. ಅದಕ್ಕಿಂತ ಮುಂಚಿತವಾಗಿ ಈಗ ಆ ಸೈನಾಧಿಪತಿ ಸಾಮಾನ್ಯ ಜನಗಳಿಗೆ ಮಾತನಾಡ್ತಿದ್ದಾನೆ, ನೀವು ಹಿಜ್ಕೀಯನ ಮಾತನ್ನು ಕೇಳಬೇಡ್ರಿ, ಹಿಜ್ಕೀಯನನ್ನು ನಂಬಬೇಡ್ರಿ. ಒಂದು ವೇಳೆ ಹಿಜ್ಕೀಯ ರಾಜ ಏನಾದ್ರೂ ಐಗುಪ್ತ ದೇಶದ ಅರಸನನ್ನು ಆಶ್ರಯಿಸಿಕೊಂಡಿದ್ರೆ ಆ ಅರಸ ಆ ಅರಸ ನಿಮ್ಮನ್ನು ರಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಆ ಅರಸನ್ನು ಕೂಡ ಗೆಲ್ಲುವಂತ ಪಡೆ ನಮ್ಮ ಕಡೆ ಇದೆ ಅಂತ ಹೇಳಿ ಭಯಪಡಿಸ್ತಾ ಇರ್ತಾನೆ. ಎರಡನೇದಾಗಿ ಆತನ ಹೇಳ್ತಾನೆ, ಒಂದು ವೇಳೆ ನೀವೇನಾದ್ರೂ ನನ್ನ ನಂಬೋದಾದ್ರೆ, ನಮ್ಮನ್ನು ಆಶ್ರಯಿಸಿಕೊಂಡು ನಮ್ಮ ಪರ ಬರುವುದಾದ್ರೆ ನೀವೇನ್ ಮಾಡ್ತೀರಿ, ಸ್ವಂತ ಭೂಮಿಯಲ್ಲಿ ಬೆಳೆದಂತ ಬೆಳೆಯನ್ನು ನೀವು ತಿಂತೀರಿ, ಮತ್ತೆ ಸ್ವಂತ ನೀವು ದ್ರಾಕ್ಷರ ತೋಟದಲ್ಲಿ ಬೆಳೆದಂತ ದ್ರಾಕ್ಷ ಹಣ್ಣಿನ ರಸವನ್ನು ನೀವು ಕುಡಿತೀರಿ. ಒಂದು ವೇಳೆ ನೀವೇನಾದ್ರೂ ಹಿಜ್ಕೀಯನ ಮಾತನ್ನ ಕೇಳಿ ನಮಗೆ ವಿರೋಧವಾಗಿ ನಿಂತರೆ ನಿಮ್ಮ ಸ್ವಂತ ಮೂತ್ರವನ್ನ, ಸ್ವಂತ ಮೊಲವನ್ನ ನೀವು ತಿನ್ನಬೇಕಾಗ್ತದೆ. ಅರ್ಥ ಆಯ್ತಾ? ನೀವು ಸ್ವಂತ ಮೂತ್ರವನ್ನ ನೀವೇ ಕುಡಿಬೇಕಾಗ್ತದೆ, ನಿಮ್ಮ ಮೊಲವನ್ನ ಅಂದ್ರೆ ನಿಮ್ಮ ಗಲೀಜನ್ನ ನೀವೇ ತಿನ್ನಬೇಕಾಗ್ತದೆ. ಯಾಕಂದ್ರೆ ಈ ಪಟ್ಟಣವನ್ನು ನಮ್ಮಿಂದ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾನೆ. ಹಲ್ಲೆಲೂಯಾ. ಆಗ ಮಂತ್ರಿಗಳು ಆ ಸೈನಾಧಿಪತಿಗೆ ಹೇಳ್ತಾರೆ, ನೀನು ಅವರೊಡನೆ ಮಾತನಾಡುವುದೇನು, ಅವರೊಡನೆ ಅವರ ಭಾಷೆಯಲ್ಲಿ ಅವ್ರಿಗೆ ಅರ್ಥ ಆಗುವ ಹಾಗೆ ಮಾತಾಡಬೇಡ, ಆರಾಮರ ಭಾಷೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡು. ಅವ್ರಿಗೆ ಅರ್ಥ ಆಗುವ ಭಾಷೆಯಲ್ಲಿ ಮಾತಾಡಬೇಡ, ಆರಾಮರ ಭಾಷೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡು ಅಂತ ಹೇಳ್ತಿದ್ದಾರೆ. ಹಲ್ಲೆಲೂಯಾ. ಯಾವಾಗ ಈ ಸೈನಾಧಿಪತಿಯು ದೇವರ ನಾಮವನ್ನು ಅವಮಾನ ಪಡಿಸಿದ್ನೋ ಆಗ ಹಿಜ್ಕೀಯ ರಾಜನ ಬಳಿಗೆ ಈ ಸುದ್ದಿ ಹೋದ ಮೇಲೆ ರಾಜನು ತನ್ನ ಬಟ್ಟೆಗಳನ್ನ ಹರ್ಕೊಂಡು ದೇವರ ಸಮ್ಮುಖಕ್ಕೆ ಹೋಗಿ ಹೇಳ್ತಿದ್ದಾನೆ, ಅಯ್ಯ, ಈಗ ನಮಗೆ ಹೆರಿಗೆ ಕಾಲವು ಹತ್ತಿರವಾಗಿದೆ, ಈಗ ಪ್ರಸವ ವೇದನೆ ಪ್ರಾರಂಭವಾಗಿದೆ, ಆದರೆ ಏರುವುದಕ್ಕೆ ನಮಗೆ ಶಕ್ತಿ ಸಾಲದು. ಈ ಸೈನಾಧಿಪತಿ ಹೇಳ್ತಿದ್ದಾನೆ, ಹಾಗಾದ್ರೆ ನಿಮ್ಮ ರಾಜ ಹಿಜ್ಕೀಯ ರಾಜ ನಿಮ್ಮನ್ನು ಕಾಪಾಡ್ತಾನ, ಹಾಗಾದ್ರೆ ನಮ್ಮಿಂದ ಕಾಪಾಡೋದಾದ್ರೆ ನಾವು 2,000 ಕುದುರೆಗಳನ್ನು ಕಳಿಸ್ತೀವಿ, ಅದರ ಮೇಲೆ ನಮ್ಮ ಜೊತೆ ಹೋರಾಡೋದಕ್ಕೆ ಸೈನಿಕರನ್ನ ಕುಣಿಸ ಕೇಳು ಅಂತ ಹೇಳ್ತಾನೆ. ಅಂದ್ರೆ ಶತ್ರುಗಳ ಮೇಲೆ ಹೋರಾಡ್ಲಿಕ್ಕೆ 2,000 ಸೈನಿಕರು ಇಲ್ಲ ಅಂತ ಹೇಳಿದ್ದೇನೆ ಗೊತ್ತಾಗ್ತಾ ಇದೆ. ಹಲ್ಲೆಲೂಯಾ. ಹಾಗಾದ್ರೆ ಹಿಜ್ಕೀಯ ರಾಜ ಏನ್ ಮಾಡ್ದ, ದೇವರ ಸಮ್ಮುಖಕ್ಕೆ ಹೋದ, ಅದನ್ನು ಪ್ರಾರ್ಥಿಸ್ತಿದ್ದಾನೆ, ದೇವರೇ, ಆ ಸೈನಾಧಿಪತಿ ಹೇಳಿದಂತ ದೂಷಣೆ ಮಾತುಗಳನ್ನ ನೀನು ಕೇಳಿದ್ದಿ, ನೀನು ಜೀವ ಸ್ವರೂಪನಾದ ದೇವರು, ನೀನು ಭೂಮಿಯನ್ನು ಆಕಾಶ ಉಂಟು ಮಾಡಿದಂತ ದೇವರು. ಆತನು ದಂಡೆತ್ತಿದ್ದೇನೆ ಎಲ್ಲಾ ದೇಶಗಳನ್ನ ನಾಶ ಮಾಡ್ಕೊಂಡು ಬರುವಾಗ ಆ ದೇವತೆಗಳು ಆ ಜನರನ್ನ, ಆ ದೇಶವನ್ನ ಕಾಪಾಡಲಿಲ್ಲ. ಅದಕ್ಕೆ ಕಾರಣ ಏನಂದ್ರೆ ಅವರ ದೇವರುಗಳು ಕಲ್ಲು, ಮಣ್ಣುಗಳು, ಕಬ್ಬಿಣದ ತುಂಡುಗಳು ಮತ್ತೆ ಬಂಗಾರದ ಇದರಿಂದ ಮಾಡಿದಂಥ ಮೂರ್ತಿಗಳಾಗಿದ್ದು. ಆದರೆ ನೀನು ಜೀವಿಸುವಂಥ ದೇವರಾಗಿದೆ. ನೀನು ಕಲ್ಲು, ಮಣ್ಣಲ್ಲ, ಅಥವಾ ಬೆಂಕಿ ಏನಂತೆ ಒಂದು ಕಟ್ಟಿಗೆ ತುಂಡಲ್ಲ, ಬಂಗಾರದ ತುಂಡಲ್ಲ, ನೀನು ಜೀವ ಸ್ವರೂಪನಾದ ದೇವರು ಎಂಬುದಾಗಿ ದೇವರು ಪ್ರಾರ್ಥಿಸಿದ್ದಾನೆ ಹಿಜ್ಕೀಯ ರಾಜ. ಹಲ್ಲೆಲೂಯಾ. ಆ ನಂತರ ತನ್ನ ಸೈನಾಧಿಪತಿಗಳನ್ನ ಕರೆದು
ನೀವು ಹೋಗಿ ಯೆಶಾಯನ ಪ್ರವಾದಿ ಬಳಿಗೆ ಹೋಗಿ ಯೆಶಾಯನಿಗೆ ಹೇಳ್ರಿ, ಹೇಗೆ ರಾಜ್ಯನು ಬಂದಿದ್ದೇನೆ, ಶತ್ರುಗಳು ನಮಗೆ ವಿರೋಧವಾಗಿ ಬಂದಂತ ಆ ಒಂದು ಸೈನ್ಯದವರು ದೇವರನ್ನು ದೂಷಣೆ ಮಾಡಿದ್ದಾರೆ ಎಂಬುದಾಗಿ ಹೇಳ್ರಿ. ಅದು ದೇವರನ್ನು ಕೇಳಿದ್ದಾನೆ. ಈಗ ನಮಗೆ ಕಷ್ಟ ಕಾಲವು ಸಮೀಪವಾಗಿದೆ, ಸುಮ್ಮನಿರದೆ ದೇಶದ ಸುರಕ್ಷತೆಗಾಗಿ, ಜನರ ಸುರಕ್ಷತೆಗಾಗಿ ಪ್ರಾರ್ಥಿಸು ಎಂಬುದಾಗಿ ದೇವರ ಆಲೋಚನೆಯನ್ನು ಕೇಳಿಕೊಂಡು ಬನ್ನಿ ಅಂತ ಹಿಜ್ಕೀಯನು ತನ್ನ ಮಂತ್ರಿಗಳನ್ನ ಏನ್ ಮಾಡ್ತಿದ್ದಾನೆ, ಯೆಶಾಯನ ಬಳಿಗೆ ಕಳಿಸ್ತಿದ್ದಾನೆ. ಹಲ್ಲೆಲೂಯ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ 5-6ನೇ ವಚನಕ್ಕೆ ನಾನು ಬರ್ತಾ ಇದ್ದೀನಿ. ಯೆಶಾಯನು ಅರಸನಾದ ಹಿಜ್ಕೀಯನ ಕಡೆಯಿಂದ ತನ್ನ ಬಳಿಗೆ ಬಂದ ಸೇವಕರಿಗೆ, ಅಶ್ಶೂರದ ಅರಸನ ಸೇವಕರು ನನ್ನನ್ನು ದೂಷಿಸಿದ ಮಾತುಗಳನ್ನು ಕೇಳಿದ್ದಿ. ಅವುಗಳಿಗೆ ನೀನು ಹೆದರಬೇಡ. ಇಗೋ, ನಾನು ಅವನ ಮೇಲೆ ಭಯದ ಆತ್ಮವನ್ನು ಬರಮಾಡುವೆನು. ಅವನು ಒಂದು ಸುದ್ದಿಯನ್ನು ಕೇಳಿ ತಿರುಗಿಕೊಂಡು ಸ್ವದೇಶಕ್ಕೆ ಹೋಗಿ ಅಲ್ಲಿ ಕತ್ತಿಯಿಂದ ಬೀಳುವಂತೆ ಮಾಡುವೆನು ಎಂದು ಯೆಹೋವನ ಮಾತನ್ನು ನಿಮ್ಮ ಯಜಮಾನನಿಗೆ ಹೇಳಿರಿ ಎಂಬುದಾಗಿ ಉತ್ತರ ಕೊಟ್ಟನು. ಹಲ್ಲೆಲೂಯ. ಹಿಜ್ಕೀಯ ರಾಜನ ಸೈನಿಕರು, ಸೇನಾಧಿಪತಿಗಳು ಯೆಶಾಯನ ಬಳಿಗೆ ಹೋಗುವಾಗ ಯೆಶಾಯನ ಪ್ರವಾದಿಯ ಮೂಲಕವಾಗಿ ದೇವರ ಸಂದೇಶವು ಕೊಡಲ್ಪಡ್ತೈತೆ. ಆ ರಾಜನಿಗೆ, ಪ್ರಜೆಗೆ, ಆ ದೇಶಕ್ಕೆ, ಅಶ್ಶೂರ ಅರಸನ ಸೇನಾಧಿಪತಿಯು ನನ್ನನ್ನು ದೂಷಿಸಿದಂಥ ದೂಷಣೆ ಮಾತನ್ನ ಕೇಳಿದ್ದೇನೆ. ಆದರೆ ನೀನು ಹೋಗಿ ನಿಮ್ಮ ಅರಸನಿಗೆ ಹೇಳ್ರಿ, ಹೆದರಬೇಡ, ಅವನ ಸುದ್ದಿಗೆ ಹೆದರಬೇಡ. ಹಲ್ಲೆಲೂಯ. ಪ್ರಿಯರೇ, ನೀವು ಯಾವ ಸುದ್ದಿಯನ್ನು ಕೇಳಿ ನೋಡಿ ನೀವು ಭಯಪಟ್ಟಿದ್ದೀರೋ, ಕಳವಳಗೊಂಡಿದ್ದೀರೋ, ದಿಗ್ಭ್ರಮೆಗೊಂಡಿದ್ದೀರೋ, ಅಥವಾ ಏನಾಗ್ತದೋ ಎಂಬುದಾಗಿ ಚಿಂತೆಗೆ ಈಡಾಗಿದ್ದೀರೋ, ಕರ್ತ ನಿಮ್ಮ ನೋಡಿ ಹೇಳ್ತಿದ್ದಾನೆ, ಆ ಸುದ್ದಿಗೆ ಹೆದರಬೇಡಿ. ಯಾಕೆಂದ್ರೆ ಯಾವ ಕೇಡು ನಿನಗೆ ಸಂಭವಿಸೋದು, ಉಪದ್ರವವು ನಿನ್ನ ಗೂಡಾರದ ಸಮೀಪಕ್ಕೂ ಬಾರದು.